ಬೆಳಗಾವಿಯಲ್ಲಿ ಶಿವಂ ಅಸೋಸಿಯೇಟ್ಸ್ ಬೆನ್ನಲ್ಲೇ ಮತ್ತೊಂದು 100 ಕೋಟಿ ವಂಚನೆ ಬಯಲಾಗಿದೆ. ಇದಕ್ಕೆ ಸಂಬಂಧಿಸಿದಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಬೆಳಗಾವಿಯಲ್ಲಿ ಶಿವಂ ಅಸೋಸಿಯೇಟ್ಸ್ ಬೆನ್ನಲ್ಲೇ ಮತ್ತೊಂದು 100 ಕೋಟಿ ವಂಚನೆ ಜಾಲ ಬಯಲು. ಆದಿತ್ಯ ರಾಜ ಕ್ಯಾಪಿಟಲ್ ಕಂಪನಿ ಮೇಲೆ ಖಾಕಿ ಖಜಾನೆ ಜಂಟಿ ದಾಳಿ, ದಾಖಲೆಗಳು ವಶಕ್ಕೆ. 1 ಲಕ್ಷಕ್ಕೆ 3,000 ರು ಬಡ್ಡಿಯ ಆಮಿಷ, ಸಾವಿರಾರು ಜನರಿಗೆ 100 ಕೋಟಿ ದೋಖಾ. ಮಹಾರಾಷ್ಟ್ರ ಮೂಲದ ಬಲರಾಮ್ ಮಾನೆ ಒಡೆತನದ ಸಂಸ್ಥೆ ಮೇಲೆ ದಾಳಿ ನಡೆಸಲಾಗಿದೆ. ಆನ್ಲೈನ್ ಮೂಲಕ ಕೋಟ್ಯಾಂತರ ರೂಪಾಯಿ ಅಕ್ರಮ ವರ್ಗಾವಣೆ ಪತ್ತೆ, ಕಂಗೆಟ್ಟ ಕುಂದಾನಗರಿ ಜನತೆ. ಬೆಳಗಾವಿಯಲ್ಲಿ ಶಿವಂ ಅಸೋಸಿಯೇಟ್ಸ್ ಬೆನ್ನಲ್ಲೇ ಮತ್ತೊಂದು 100 ಕೋಟಿ ವಂಚನೆ ಜಾಲ ಬಯಲಾಗಿರುವಂತದ್ದು. ಆದಿತ್ಯ ರಾಜ ಕ್ಯಾಪಿಟಲ್ ಎಂಬ ಕಂಪನಿಯ ಮೇಲೆ ಖಾಕಿ ಖಜಾನೆ ಜಂಟಿ ದಾಳಿಯನ್ನ ನಡೆಸಿದೆ. 100 ಕೋಟಿ ಲೂಟಿ ಮಾಡಲಾಗಿದೆ ಅನ್ನೋ ಗಂಭೀರ ಆರೋಪ ಕೇಳಿ ಬಂದಿರುವಂತದ್ದು. ಕುಂದಾನಗರಿ ಬೆಳಗಾವಿಯಲ್ಲಿ ಶಿವಂ ಅಸೋಸಿಯೇಟ್ಸ್ನ ಶಿವಾನಂದ್ ನೀಲಣ್ಣವರ್ ನಡೆಸಿದ್ದ ಲೂಟಿಯ ಮಾದರಿಯಲ್ಲೇ ಇದೀಗ ಮತ್ತೊಂದು 100 ಕೋಟಿ ರೂಪಾಯಿಗಳ ಭೀಕರ ವಂಚನೆ ಪ್ರಕರಣ ಸಾಕ್ಷಿ ಸಮೇತ ಬೆಳಕಿಗೆ ಬಂದಿದೆ. ಮಹಾರಾಷ್ಟ್ರ ಮೂಲದ ಬಲರಾಮ್ ಮಾನೆ ಎಂಬಾತನ ಒಡೆತನದ ಆದಿತ್ಯ ರಾಜ ಕ್ಯಾಪಿಟಲ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಮೇಲೆ ಉಪವಿಭಾಗಾಧಿಕಾರಿ ಶ್ರವಣ್ ಕುಮಾರ್ ನೇತೃತ್ವದಲ್ಲಿ 2 ಎಸಿಪಿ ಹಾಗೂ ಟಿಳಕವಾಡಿ ಪೊಲೀಸರು ಜಂಟಿಯಾಗಿ ಬೃಹತ್ ದಾಳಿ ನಡೆಸಿರುವಂತದ್ದು. ಆನ್ಲೈನ್ ಮೂಲಕ ಕೋಟ್ಯಾಂತರ ರೂಪಾಯಿ ಅಕ್ರಮ ವರ್ಗಾವಣೆ ಪತ್ತೆಯಾಗಿದೆ. ಕುಂದಾನಗರಿಯ ಜನತೆ ಕಂಗೆಟ್ಟಿದ್ದಾರೆ. ಈ ರೀತಿಯ ಒಂದು ಹಗರಣಗಳು ಬೆಳಕಿಗೆ ಬರ್ತಾ ಇದ್ದಂತೆ ಕುಂದಾನಗರಿ ಜನತೆಯಲ್ಲಿ ಆತಂಕ ಮನೆ ಮಾಡಿದೆ. ಶಿವಂ ಅಸೋಸಿಯೇಟ್ಸ್ನ ಶಿವಾನಂದ್ ನೀಲಣ್ಣವರ್ ನಡೆಸಿದ್ದ ಲೂಟಿಯ ಮಾದರಿಯಲ್ಲೇ ಇದೀಗ ಬೆಳಗಾವಿಯಲ್ಲಿ ಮತ್ತೊಂದು 100 ಕೋಟಿ ರೂಪಾಯಿಗಳ ಭೀಕರ ವಂಚನೆ ಪ್ರಕರಣ ಸಾಕ್ಷಿ ಸಮೇತ ಬೆಳಕಿಗೆ ಬಂದಿರುವಂತದ್ದು. ಮಹಾರಾಷ್ಟ್ರ ಮೂಲದ ಬಲರಾಮ್ ಮಾನೆ ಎಂಬಾತನ ಒಡೆತನದ ಆದಿತ್ಯ ರಾಜ ಕ್ಯಾಪಿಟಲ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಮೇಲೆ ಉಪವಿಭಾಗಾಧಿಕಾರಿ ಶ್ರವಣ್ ಕುಮಾರ್ ನೇತೃತ್ವದಲ್ಲಿ 2 ಎಸಿಪಿ ಹಾಗೂ ಟಿಳಕವಾಡಿ ಪೊಲೀಸರು ಜಂಟಿಯಾಗಿ ಬೃಹತ್ ದಾಳಿ ನಡೆಸಿದ್ದಾರೆ. 1 ಲಕ್ಷ ರೂಪಾಯಿ ಠೇವಣಿಗೆ ತಿಂಗಳಿಗೆ ಬರೋಬ್ಬರಿ 3,000 ರೂಪಾಯಿ ಭಾರಿ ಬಡ್ಡಿ ನೀಡುವುದಾಗಿ ಸಾರ್ವಜನಿಕರಿಗೆ ಆಮಿಷ ಒಡ್ಡಿದ್ದ ಈ ಕಿಲಾಡಿ ಕಂಪನಿ ಸಾವಿರಾರು ಜನರಿಂದ 100 ಕೋಟಿ ರೂಪಾಯಿ ಹಣ ಸಂಗ್ರಹಿಸಿ ದೋಖಾ ಮಾಡಿದೆ. ದಾಳಿಯ ವೇಳೆ ಆನ್ಲೈನ್ ಮೂಲಕ ಕೋಟ್ಯಾಂತರ ರೂಪಾಯಿ ಹಣದ ಅಕ್ರಮ ವರ್ಗಾವಣೆಯಾಗಿರುವುದು ಪತ್ತೆಯಾಗಿದೆ. ಸದ್ಯ ಅಧಿಕಾರಿಗಳು ಸ್ಥಳದಲ್ಲೇ ಬೀಡು ಬಿಟ್ಟು ವಂಚನೆ ಜಾಲದ ಪ್ರಮುಖ ದಾಖಲೆಗಳು ಹಾಗೂ ಹಣದ ಮೂಲಕ ತೀವ್ರ ತನಿಖೆ ನಡೆಸ್ತಾ ಇದ್ದು ಬೆಳಗಾವಿ ಜನತೆ ಮತ್ತೊಮ್ಮೆ ಬೆಚ್ಚಿ ಬಿದ್ದಿದ್ದಾರೆ.
ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡಲು ಸ್ಥಳೀಯ ವರದಿಗಾರರಾದಂತಹ ನಾಗನಗೌಡ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಾಗನಗೌಡ ಅವರೇ, ಬೆಳಗಾವಿಯಲ್ಲಿ ಈ ರೀತಿ ಪ್ರಕರಣಗಳು ಪದೇ ಪದೇ ಬೆಳಕಿಗೆ ಬರ್ತಾ ಇದೆ, ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ? ಸುರೇಖ, ಏನು ಬೆಳಗಾವಿಯಲ್ಲಿ ಏನು ಶಿವಂ ಅಸೋಸಿಯೇಷನ್ ರೀತಿಯಲ್ಲೇ ಇನ್ನೊಂದು ಪ್ರಕರಣ ಕೂಡ ಈಗ ಬೆಳಕಿಗೆ ಬಂದಿರುವಂತದ್ದು. ಏನು ಶಿವಂ ಅಸೋಸಿಯೇಷನ್ ತನಿಖಾ ಹಂತದಲ್ಲಿ ಇರ್ಬೇಕಾದಾಗ ಈಗ ಅವ್ರದ್ದು ಕೂಡ ಒಂದು ಸಿಐಡಿ ತನಿಖೆ ಕೂಡ ಆರಂಭ ಆಗಿರುವಂತದ್ದು. ಈಗ ಅದರ ಮುಗಿಯೋ ಮುಂಚೆನೆ ಕೂಡ ಈಗ ಇನ್ನೊಂದು ಅದೇ ಮಾದರಿಯಲ್ಲಿ ನಡೆದಿರುವಂತ ಒಂದು ಪ್ರಕರಣ ಕೂಡ ಈಗ ಬೆಳಗಾವಿ ನಗರದಲ್ಲಿ ಬೆಳಕಿಗೆ ಬಂದಿರುವಂತದ್ದು ಸುರೇಖಾ. ಇತ್ತೀಚೆಗೆ ಬೆಳಗಾವಿಯಲ್ಲಿ ಈಗ ಶಿವಂ ಅಸೋಸಿಯೇಷನ್ ಆಯ್ತು, ಇವಾಗ ಮತ್ತೆ ಈ ರೀತಿ ಒಂದು ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು, ಕಾರಣ ಏನಿರಬಹುದು? ಇಂತ ಏನು ಈ ಪ್ರಕರಣದಲ್ಲಿ ನೋಡೋದಾದ್ರೆ ಏನು ವಂಚನೆಗೆ ಒಳಗಾಗಿದ್ದಾರೋ ಅಥವಾ ಜನ ಇನ್ನೂ ಇಲ್ಲೋ ಅಂತ ಅನ್ನೋದು ಕೂಡ ಈಗ ತನಿಖೆಯಿಂದ ಗೊತ್ತಾಗ್ಬೇಕಾಗುತ್ತೆ. ಹಾಗಾಗಿ ಏನು ಈ ದಾಳಿಯಲ್ಲಿ ಕೂಡ ಕೋಟ್ಯಾಂತರ ರೂಪಾಯಿ ಏನು ಮಹಾರಾಷ್ಟ್ರ ಮೂಲದವರಾದಂತಹ ಬಲರಾಮ್ ಮಾನೆ ಅನ್ನೋರನ್ನ ಒಡೆತನದ ಕಂಪನಿ ಆಗಿರೋದ್ರಿಂದ ಈಗ ಈ ಸಂಪೂರ್ಣವಾಗಿ ತನಿಖೆ ಕೂಡ ಈಗ ಏನು ಎಸಿ ಅವರ ಮುಖಾಂತರ ನಡೆದಿರುವಂತದ್ದು. ಮುಂದಿನ ಹಂತದಲ್ಲಿ ಯಾವ ರೀತಿ ತನಿಖೆಯಲ್ಲಿ ಏನೇನು ಸತ್ಯಾಂಶ ಗೊತ್ತಾಗುತ್ತೆ ಅನ್ನೋದು ಕೂಡ ಈಗ ಕಾದ್ ಮಾಡ್ಬೇಕಾಗುತ್ತೆ. ನಾಗನಗೌಡ, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ. ಇತ್ತೀಚೆಗೆ ಈ ರೀತಿಯಾದಂತಹ ಪ್ರಕರಣಗಳು ಬೆಳಕಿಗೆ ಬರ್ತಾ ಇರುವಂತದ್ದು. ಏನು ಇತ್ತೀಚೆಗಷ್ಟೇ ಶಿವಂ ಅಸೋಸಿಯೇಟ್ಸ್ ನ ಬೆನ್ನಲ್ಲೇ ಮತ್ತೊಂದು ಕೋಟಿ ವಂಚನೆ ಬಯಲಾಗಿರುವಂತದ್ದು, 100 ಕೋಟಿ ವಂಚನೆ ಬಯಲಾಗಿರುವಂತದ್ದು. ಶಿವಂ ಅಸೋಸಿಯೇಟ್ಸ್ ನ ಪ್ರಕರಣ ತನಿಖೆಯ ಹಂತದಲ್ಲಿದೆ. ಅದ್ರ ಬೆನ್ನಲ್ಲೇ ಈಗ ಮತ್ತೊಂದು ಹಗರಣ ಬೆಳಕಿಗೆ ಬಂದಿದೆ. ಆದಿತ್ಯ ರಾಜ್ ಕ್ಯಾಪಿಟಲ್ ಕಂಪನಿ ಮೇಲೆ ಖಾಕಿ ಜಂಟಿ ದಾಳಿ ನಡೆಸಿರುವಂತದ್ದು. ಶಿವಾನಂದ್ ನೀಲಣ್ಣವರ್ ನಡೆಸಿದ್ದ ಲೂಟಿಯ ಮಾದರಿಯಲ್ಲೇ ಇದೀಗ ಮತ್ತೊಂದು 100 ಕೋಟಿ ರೂಪಾಯಿಗಳ ಭೀಕರ ವಂಚನೆ ಪ್ರಕರಣ ಸಾಕ್ಷಿ ಸಮೇತ ಬೆಳಕಿಗೆ ಬಂದಿದೆ. ಮಹಾರಾಷ್ಟ್ರ ಮೂಲದ ಬಲರಾಮ್ ಮಾನೆ ಎಂಬಾತನ ಒಡೆತನದ ಆದಿತ್ಯ ರಾಜ ಕ್ಯಾಪಿಟಲ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಮೇಲೆ ಉಪವಿಭಾಗಾಧಿಕಾರಿ ಶ್ರವಣ್ ಕುಮಾರ್ ನೇತೃತ್ವದಲ್ಲಿ ಇಬ್ಬರು ಎಸಿಪಿ ಹಾಗೂ ಟಿಳಕವಾಡಿ ಪೊಲೀಸರು ಜಂಟಿಯಾಗಿ ಬೃಹತ್ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ.